ಬೆಳಗಾವಿಯ ಎಸ್‌ಜೆ ಬಾಳೆಕುಂದ್ರಿ ತಾಂತ್ರಿಕ ಮಹಾವಿದ್ಯಾಲಯದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ತಂಡ ತ್ಯಾಜ್ಯ ಹಾಗೂ ಪಾಚಿಗಳಲ್ಲಿನ ಇಂಗಾಲದ ಡೈಆಕ್ಸೈಡ್ ಅನ್ನು ಜೈವಿಕ ಇಂಧನವನ್ನಾಗಿ ಪರಿವರ್ತಿಸುವ ಸಂಶೋಧನೆ ನಡೆಸಿ ವಿನೂತನವಾದ ಬಯೋಲೂಪ್ ಎಂಬ ತಾಂತ್ರಿಕ ಸಾಧನ ತಯಾರಿಸಿ ರಾಷ್ಟ್ರದ ಗಮನ ಸೆಳೆದಿದ್ದಾರೆ. ಕಂಪ್ಯೂಟರ್ ಸೈನ್ಸ್ 6ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳು ಸ್ಟಾರ್ಟ್ಅಪ್ ಕರ್ನಾಟಕ ಯೋಜನೆಯಡಿಯಲ್ಲಿ ಆವಿಷ್ಕರಿಸಿದ ಬಯೋಲೂಪ್ ಸಾಧನವನ್ನು ಇತ್ತೀಚೆಗೆ ಕೇಂದ್ರದ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯ ಸಹಯೋಗದಲ್ಲಿ ದೆಹಲಿಯಲ್ಲಿ ನಡೆದ ಪ್ಯಾಕ್ಟ್ ಶೃಂಗಸಭೆಯಲ್ಲಿ ಪ್ರದರ್ಶನ ನೀಡಿ ತಜ್ಞರಿಂದ ಮೆಚ್ಚುಗೆ ಪಡೆದಿದ್ದಾರೆ. ಕೃತಕ ಬುದ್ಧಿಮತ್ತೆ ಬಳಸಿಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಜೈವಿಕ ಇಂಧನವನ್ನಾಗಿಸುವ ಪ್ರಕ್ರಿಯೆ ವಾತಾವರಣ ಶುಚಿಗೊಳಿಸಿ ಶುದ್ಧೀಕರಣಗೊಳಿಸುವ ಮೂಲಕ ಕೈಗಾರಿಕೆ ಮಾಲ್ನಂತಹ ಜನನಿಬಿಡ ಪ್ರದೇಶಗಳಲ್ಲಿ ಶುದ್ಧ ಆಮ್ಲಜನಕ ಒದಗಿಸುವುದಕ್ಕೆ ಉಪಯುಕ್ತವಾಗಲಿದೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಪ್ರಕುಲ್ ಹಿರೇಮಠ್, ದೇಶದಲ್ಲಿ ಹೆಚ್ಚುತ್ತಿರುವ ಕಲುಷಿತ ವಾತಾವರಣ ತಮ್ಮ ಸಂಶೋಧನೆಗೆ ಮೂಲ ಕಾರಣವಾಯಿತು. ಅದರಲ್ಲಿಯೂ ಕಡಿಮೆ ವೆಚ್ಚದಲ್ಲಿ ಒಂದು ಉತ್ತಮ ಯೋಜನೆಯಾಗಿದ್ದು ಇದರಲ್ಲಿ ಯಶಸ್ಸು ಕಂಡಿರುವುದಾಗಿ ಸಂತಸ ವ್ಯಕ್ತಪಡಿಸಿದರು. ಅಲ್ಟರ್ನೇಟಿವ್ ಫ್ಯೂಲ್ಸ್ ಅದರ ಆಗಲಿ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಆಗಲಿ ಆಮೇಲೆ ನ್ಯಾಷನಲ್ ಬಯೋಫ್ಯೂಲ್ ಮಿಷನ್ ಆಗಲಿ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ನೈನ್ 2.0 ಅವರು ಒಂದು ರೌಂಡ್ ರೇಸ್ ಮಾಡಿದ್ರಿ. ದೇವರ್ ಪ್ರಮೋಟಿಂಗ್ ಸಸ್ಟೈನಬಲ್ ಟೆಕ್ನಾಲಜಿ. ಅದಾಗಿ ನಾವು ಕಾಂಪಿಟೇಷನ್ ಅಲ್ಲಿ ನಾವೊಂದು ಪ್ರಾಜೆಕ್ಟ್ ತಯಾರು ಮಾಡ್ಕೊಂಡಿದ್ದು. ನಾವು AI ಇಂದ ಮೈಕ್ರೋಲ್ಗೆ ಹ್ಯಾಂಡಲ್ ಮಾಡಿ ಸ್ಟಿಮ್ಯುಲೇಟ್ ಮಾಡಿ ನಾವು ಬಯೋಡೀಸೆಲ್ ಅಥವಾ ಹೈಡ್ರೋಜನ್ ತಯಾರು ಮಾಡ್ತೀವಿ. ಇಂಧನವನ್ನ ಸಂಸ್ಥೆಯ ಅಧ್ಯಕ್ಷ ನಾಗನೂರು ರುದ್ರಾಕ್ಷಿ ಮಠದ ಡಾಕ್ಟರ್ ಅಲ್ಲಂಪ್ರಭು ಸ್ವಾಮೀಜಿ, ತ್ಯಾಜ್ಯ ವಸ್ತುಗಳಿಂದ ಇಂಧನ ಉತ್ಪಾದನೆ ಮಾಡುವ ಆವಿಷ್ಕಾರದಲ್ಲಿ ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ. ಇದರಿಂದ ವಾತಾವರಣ ಶುದ್ಧತೆ ಕಾಯ್ದುಕೊಳ್ಳಲು ನೆರವಾಗಲಿದೆ ಎಂದು ತಿಳಿಸಿದರು. ಕಡಿಮೆ ಮಾಡಿ ಆಮ್ಲಜನಕವನ್ನು ಯಾವ ರೀತಿಯಾಗಿ ಉತ್ಪಾದನೆ ಮಾಡಬೇಕು ಅನ್ನುವಂತಹ ಒಂದು ವಿಶಿಷ್ಟವಾಗಿರುವಂತಹ ವಿನೂತನವಾದಂತಹ ಸಂಶೋಧನೆಯನ್ನು ಕೈಗೊಂಡು ಈಗಾಗಲೇ ದೆಹಲಿಯಲ್ಲಿ ನಡೆದಿರುವಂತಹ AI ಸಮಿಟ್ ನಲ್ಲಿ ಭಾಗವಹಿಸಿದ್ದಾರೆ. ಮೊನ್ನೆ ಧಾರವಾಡದಲ್ಲಿ ನಡೆದಿರುವಂತಹ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಅಲ್ಲಿಯೂ ಕೂಡ ಅವರು ಒಂದು ಪ್ರಶಂಸೆಯನ್ನ ಪಾತ್ರರಾಗಿದ್ದಾರೆ. ಅವರದು ಈ ಒಂದು ಸಂಶೋಧನೆ ಮುಂದಿನ ದಿನಮಾನಗಳಲ್ಲಿ ಈ ಭಾರತಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಆದಷ್ಟು ಬೇಗ ಉಪಯೋಗ ಆಗಲಿ ಅಂತ ಹೇಳಿ ಶುಭ ಹಾರೈಸ್ತೇನೆ.